ರಾಘು ತನ್ನ ರೂಮಿನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ರಾಘು ಎಂದು ಹೊಳ ನುಗ್ಗಿದಳು ನೇತ್ರ. ರಾಘು ಆರು ನಡುವೆ ಪ್ರೀತಿ ಮತ್ತೊಮ್ಮೆ ಚಿಗುರಿದಿದ್ದನ್ನು ಕಂಡ ನೇತ್ರಾಗೆ ಅವನ ಜೊತೆ ಮಾತನಾಡಲು ಸಮಯ ಸಿಕ್ಕಿರಲಿಲ್ಲ. ರಾಘು, ನಿನಗೇನು ತಲೆಕೆಟ್ಟಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ನಾನು ನಿನಗೆ ಹೇಳಿದ್ದೆ ಅಲ್ವಾ, ಅವಳು ಅತ್ತೇನ ಅಂಜುನ ಕೊಲ್ಲೋಕೆ ನೋಡಿದ್ದಾಳೆ ಅಂತ. ಆದರೂ ನೀನು ಅವಳ ಜೊತೆ ಮಾತಾಡ್ತಿದ್ಯಲ್ಲ. ರಾಘು, ಏನಾಗಿದೆ ನಿನಗೆ? ನೋಡು ನೇತ್ರ, ಫಸ್ಟ್ ಆಫ್ ಆಲ್ ನೀನು ನನ್ನ ರೂಮಿಗೆ ಈ ಥರ ಹೇಳದೆ ಕೇಳದೆ ನುಗ್ಗಿದ್ದು ಮೊದಲ ತಪ್ಪು. ಒಬ್ಬರ ರೂಮಿಗೆ ಬರಬೇಕಾದ್ರೆ ಅವರ ಪರ್ಮಿಷನ್ ಕೇಳಿಕೊಂಡು ಬರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ಆಮೇಲೆ ಇನ್ನೊಂದು ಏನೋ ಹೇಳಿದ್ಯಲ್ಲ, ಆರು ಅಮ್ಮ ಮತ್ತು ಪುಟಾಣಿನ ಸಾಯಿಸೋಕೆ ನೋಡಿದ್ಲು ಅಂತ. ಅವಳು ಯಾಕೆ ಅವರಿಬ್ಬರನ್ನು ಸಾಯಿಸೋಕೆ ನೋಡ್ತಾಳೆ? ಇದರಿಂದ ಅವಳು ಏನು ಯೂಸ್ ಇದೆ? ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನ ರಾಘು? ನಿನಗೆ ನನ್ನ ಮೇಲೆ ಡೌಟಾ? ನಾನೇನು ನಿನ್ನ ರೂಮಿಗೆ ಇದೇ ಫಸ್ಟ್ ಟೈಮ್ ಬರ್ತಿದ್ದೀನಿ ಅಂತ ಮಾತಾಡ್ತಾ ಇದೆಯಲ್ಲ ರಾಘು. ನೀನು ಇಷ್ಟು ಬೇಗ ಈ ಥರ ಬದಲಾಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಎಂದಳು ಅಳುತ್ತಾ. ನೇತ್ರ, ನಾನು ಹೇಳಿದ್ದು ಹಾಗಲ್ಲ. ನಾನೀಗ ಬ್ಯಾಚುಲರ್ ಅಲ್ಲ, ಓಕೆನಾ? ನನಗೆ ಮದುವೆ ಆಗಿದೆ. ಈಗೆಲ್ಲ ನೀನು ಏಕಾಏಕಿ ಗೂಳಿ ನುಗ್ಗಿದ ಹಾಗೆ ನುಗ್ಗೋದು ತಪ್ಪು ಅಂತ ಹೇಳಿದೆ. ಇಷ್ಟಕ್ಕೆಲ್ಲ ಯಾರಾದರೂ ಬೇಜಾರಾಗ್ತಾರ ಹೇಳು? ರಾಘು, ಮದುವೆ ಆದ ಮೇಲೆ ನೀನು ತುಂಬ ಚೇಂಜ್ ಆಗಿ ಹೋಗಿದ್ಯಾ. ಆ ಥರ ಏನಿಲ್ಲ ಕಣೋ. ನೀನು ಯಾವತ್ತಿಗೂ ನನಗೆ ಫ್ರೆಂಡ್, ಓಕೆನಾ? ಮೊದಲು ಕಣ್ಣೊರೆಸ್ಕೊ ಎಂದ ಅವಳ ತಲೆ ಸವರಿ. ಇನ್ನೊಂದು ವಿಷಯ, ನೀನು ಆರುನ ತಪ್ಪು ತಿಳ್ಕೊಂಡಿದ್ಯಾ. ಇದೆಲ್ಲ ಬೈ ಆಕ್ಸಿಡೆಂಟ್ ಅಷ್ಟೆ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳ ಬಗ್ಗೆ ನನಗೆ ತಪ್ಪು ತಿಳುವಳಿಕೆ ಆಗಿದೆ ನೇತ್ರ. ಈ ವಿಷಯನ ಕೆದಕೋದು ಬೇಡ ಎಂದಿದ್ದ. ಸರಿ ಎಂದು ತಲೆ ಆಡಿಸಿದಳು. ಕೆಲಸವೆಲ್ಲ ಮುಗಿಸಿ ರೂಮಿಗೆ ಬರುತ್ತಿದ್ದ ಆರಾಧನನ್ನು ಕಂಡವಳೆ ನಾಟಕ ಶುರು ಹಚ್ಚಿಕೊಂಡಳು. ರಾಘು, ನಿಜವಾಗಲೂ ನೀನು ಆರು ಜೊತೆ ಸುಖವಾಗಿ ಇದ್ದೀಯಾ? ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾಗಲೇ ಇಲ್ಲ. ನನ್ನಿಂದ ನೀನು ಅವಳನ್ನು ಮದುವೆ ಆಗಿಬಿಟ್ಟೆ ಅಲ್ವಾ? ಐ ಆಮ್ ಸಾರಿ ಆ್ಯಂಡ್ ಐ ಲವ್ ಯು ರಾಘು ಎಂದಳು ಅವನನ್ನು ಅಪ್ಪಿ. ನೋಡು ನೇತ್ರ, ನನಗೆ ನೀನು ಫ್ರೆಂಡ್ ಅಷ್ಟೇ, ಓನ್ಲಿ ಫ್ರೆಂಡ್, ಅರ್ಥ ಆಯ್ತಾ? ನಿನ್ನ ಮದುವೆ ಆಗಬೇಕು ಅಂತ ಯಾವತ್ತೂ ನನಗೆ ಅನಿಸಿದ್ದಿಲ್ಲ. ಡ್ಯಾಡ್ ಅತ್ತೆ ಹೇಳಿದ್ರು ಅಂತ ನಿನ್ನ ಮದುವೆ ಆಗೋಕೆ ಒಪ್ಪಿಕೊಂಡೆ. ನಿಜ, ನನಗೆ ಆರಾಧನಾ ಅಂದರೆ ಇಷ್ಟ ಇರಲಿಲ್ಲ. ಆದರೆ ಈಗ ನನಗೆ ಅವಳ ಎಲ್ಲ, ಶಿ ಇಸ್ ಮೈ ಸೋಲ್ಮೇಟ್. ಅವಳನ್ನು ನಾನು ಮನಸಾರೆ ಹೆಂಡ್ತಿ ಅಂತ ಒಪ್ಪಿಕೊಂಡಿದ್ದು ಆಯಿತು. ಮತ್ತೆ ಖಂಡಿತ ನಿನ್ನಿಂದ ನನಗೆ ಬೇಸರ ಆಗಿಲ್ಲ. ಏನೋ ಆಗಿದ್ದಾಗೋಯ್ತು, ಮತ್ತೆ ಈಗ ಅದರ ಬಗ್ಗೆ ಮಾತು ಬೇಡ. ಅಷ್ಟರಲ್ಲಿ ಆರು ಒಳ ಬಂದಳು. ಅವರಿಬ್ಬರನ್ನು ಕಂಡು ಅಲ್ಲೇ ನಿಂತಳು. ಅವಳು ಬಂದದ್ದನ್ನು ಗಮನಿಸಿದ ರಾಘು ಅವಳನ್ನು ನೋಡಿ ನೇತ್ರಾಳಿಂದ ದೂರ ಸರಿದನು. ಕಂದ ಅದು ಎಂದು ತಡವರಿಸುತ್ತಿದ್ದ. ರಾಘು, ಏನಾಯಿತು? ಯಾಕೆ ಈ ಥರ ತಡವರಿಸ್ತಾ ಮಾತಾಡ್ತಾ ಇದ್ದೀರಾ ಎಂದು ಕಣ್ಣು ಕಿರಿದಾಗಿಸಿ ಅವಳ ಕಣ್ಣಲ್ಲಿ ಅಸಹನೆ ಎದ್ದು ಕಾಣುತ್ತಿತ್ತು. ಕಂದ, ಅದು ನೇತ್ರ ಏನೋ ಬೇಜಾರಲ್ಲಿ ಇದ್ಲು, ಅದಕ್ಕೆ ಸಮಾಧಾನ ಮಾಡ್ತಿದ್ದೆ ಎಂದ. ನಾನೇನಾದರೂ ಕೇಳಿದ್ನಾ ಏನಾಯಿತು ಅಂತ? ಯಾಕೆ ತಡವರಿಸ್ತಿದ್ದೀರಾ ಅಂತ ಕೇಳಿದೆ ಅಷ್ಟೆ ಎಂದಳು ಉರಿನೋಟ ಬೀರಿ. ನೇತ್ರ, ನಾನು ಆಮೇಲೆ ಮಾತಾಡ್ತೀನಿ, ನೀನೀಗ ಹೊರಡು ಎಂದ. ಸರಿ ಎಂದವಳೆ ಆರು ಕಡೆ ವ್ಯಂಗ್ಯದಿಂದ ನಕ್ಕು ಹೋದಳು. ಅವಳು ಹೋದ ಕಡೆ ನೋಡುತ್ತಲಿದ್ದ ಅವನ ಗಮನ ಆರು ಕಡೆ ತಿರುಗಿತು. ಸೊಂಟದ ಮೇಲೆ ಕೈ ಇಟ್ಟು ಅವನನ್ನು ನೋಡುತ್ತಿದ್ದಳು ಕೋಪದಿಂದ. ಅವಳನ್ನು ನೋಡಿ ಉಗುಳು ನುಂಗಿದವ, ಪುಟ್ಟ, ಈ ಸ್ಟ್ರೆಸ್ನಲ್ಲಿ ಯಾಕೆ ನಿಂತಿದ್ದೀಯಾ? ಏನಾಯಿತು ನಿನಗೆ? ಏನಾಯಿತು ಏನು ಅಂತ ಬೇರೆ ಕೇಳ್ತಿದ್ದೀರಾ? ಪಾಪ, ಏನು ಗೊತ್ತೇ ಇಲ್ಲ ಅಲ್ವಾ ನಿಮಗೆ? ಕಂದ, ನಾನು ಏನು ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಅಮಾಯಕನಂತೆ ನುಡಿದ. ನೋಡಿ, ಕೋಪ ಬರೆಸ್ಬಿಡಿ ನನಗೆ. ಕೋಪ ಯಾಕೆ ಮೇಡಮ್? ಈಗ ಏನಾಯಿತು ಅಂತ ತಾವು ಕೋಪ ಮಾಡಿಕೊಂಡಿರೋದು? ಯಾಕೆ ಅವಳನ್ನು ಹಾಗೆ ತಬ್ಬಿಕೊಂಡು ನಿಂತಿದ್ದು ನೀವು? ಕಂದ, ಅವಳಿಂದ ನನಗೆ ಮೋಸ ಆಗಿದೆ, ಇಷ್ಟ ಇಲ್ಲದ ಮದುವೆ ಆಗಿ ನರಕ ಅನುಭವಿಸುತ್ತಿದೆ ಅಲ್ವಾ ಅಂತ ಕೇಳಿದ್ಲು. ತುಂಬ ಬೇಜಾರಾಗಿದ್ದಾಳೆ ಕಣೋ, ಅದಕ್ಕೆ ಸಮಾಧಾನ ಮಾಡ್ತಿದ್ದೆ. ಅದಕ್ಕೆ ತಬ್ಬಿಕೊಂಡೆ ಸಮಾಧಾನ ಮಾಡಬೇಕಿತ್ತ? ಹಾಗೆ ಸಮಾಧಾನ ಮಾಡೋಕೆ ಆಗ್ತಿರ್ಲಿಲ್ವಾ? ಮತ್ತೆ ನನ್ನ ಮದುವೆಯಾಗಿ ನೀವು ನರಕ ಅನುಭವಿಸ್ತಿದ್ದೀರಾ? ಅವಳು ಹೇಳಿದ್ದು ನಿಜಾನೇ ಅಲ್ವಾ ಎಂದು ಗುಣಗಿದ. ಆದರೆ ಅದು ಅವಳಿಗೆ ಕೇಳಿಸಿಬಿಟ್ಟಿತು. ಅಂದರೆ ನನ್ನ ಮದುವೆಯಾಗಿ ನೀವು ನರಕ ಅನುಭವಿಸ್ತಿದ್ದೀರಾ ಎಂದು ಮುಖ ಹೊದಿಸಿ ಮೆಲ್ಲನೆ ಅಳಲು ಶುರು ಮಾಡಿದಳು. ಬಾಲ್ಕನಿಯ ಕಡೆ ಹೋದಳು. ಏನೋ ತಮಾಷೆ ಮಾಡೋಕ್ಕೆ ಹೋಗಿ ಈಗಾಯಿತಲ್ಲ ಎಂದವ ಹಣೆ ಉಜ್ಜಿಕೊಂಡು ಅವಳನ್ನು ಸಮಾಧಾನ ಮಾಡಲು ಅವಳನ್ನರೆಸಿ ಅವಳ ಹಿಂದೆಯೇ ಹೋದನು. ಅವಳ ಎದುರು ಬಂದು ನಿಂತರೆ ಅವಳೋ ಮುಖ ತಿರುಗಿಸಿ ದೂರಕ್ಕೆ ಸರಿದಳು. ಅವಳ ಕೈ ಹಿಡಿದು, ಕಂದ ಇಲ್ಲಿ ನೋಡಮ್ಮ, ಸಾರಿ ಕಣೋ ಕಂದ, ತಮಾಷೆ ಮಾಡಿದೆ ಕಣೋ, ಅಷ್ಟಕ್ಕೆ ನೀ ಹೀಗೆ ಅಳೋದಾ? ನೋಡೋ ಇಲ್ಲಿ ಎಂದವ ಅವಳ ನಡು ಬಳಸಿ ತನ್ನತ್ತ ತಿರುಗಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟ. ನಿಜ ಹೇಳಬೇಕು ಅಂದರೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನಿನಗೆ ನೋವು ಕೊಟ್ಟದ್ದು ನನ್ನ ತಪ್ಪು.
ನರಕ ತೋರಿಸಿಬಿಟ್ಟಿದ್ದೀನಿ ನಾನು. ಆ 2 ತಿಂಗಳು ನಿನ್ನ ಜೊತೆ ಮಾತಾಡದೆ ನೀನು ಕೊರಗೋ ಹಾಗೆ ಮಾಡಿದ್ದೀನಿ. ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನಿ. ನಾನೇ ಮುದ್ದಿಸುತ್ತಿದ್ದ ಈ ಕೆನ್ನೆಗೆ ಹೊಡೆದು ಬಿಟ್ಟಿದ್ದೀನಿ. ಥಂಡಿ ನೆಲದಲ್ಲಿ ಮಲಗಿಸಿದ್ದೀನಿ. ಆದರೆ ನೀನು ನನ್ನ ಮೇಲೆ ಇರೋ ಪ್ರೀತಿಗೋಸ್ಕರ ಎಲ್ಲನೂ ಸಹಿಸಿಕೊಂಡೆ. ನಿಜಕ್ಕೂ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಎಂದ ಭಾವುಕನಾಗಿ. ಕಂದ, ರಾಘು ಪ್ಲೀಸ್ ನೀವು ಬೇಜಾರಾಗಬೇಡಿ ಸರಿನಾ? ಬಹುಶಃ ನಿಮ್ಮ ಪರಿಸ್ಥಿತಿಲಿ ಬೇರೆ ಯಾರೇ ಇದ್ದಿದ್ರೂ ಹಾಗೆ ಮಾಡ್ತಾಯಿದ್ರು. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ಹಾವು ಸಾಯೋದಕ್ಕೂ ಕೋಲು ಮುರಿಯೋದಕ್ಕೂ ಒಂದೇ ಆಯಿತು ಅಂತಾರಲ್ಲ, ಹಾಗೆ ಸಮಯ ಸಂದರ್ಭಗಳು ನನ್ನ ವಿರುದ್ಧವಾಗಿ ನಿಂತಿದ್ವು ಅಷ್ಟೇ. ಆದರೂ ಕಂದ, ತಪ್ಪು ತಪ್ಪೇ ಅಲ್ವಾ? ನನ್ನಿಂದ ನಿನಗೆ ನೋವಾಗಿದ್ದಂತೂ ನಿಜಾನೇ ತಾನೆ? ಎಲ್ಲದಕ್ಕೂ ನಿಮ್ಮನ್ನು ನೀವೇ ಕೊನೆ ಮಾಡಿಕೊಳ್ಳಬೇಡಿ. ನನ್ನ ಮುದ್ದು ಅಲ್ವಾ ಎಂದು ಜೋರಾಗಿ ಕೆನ್ನೆ ಹಿಂಡಿದಳು. ಲೇ ಬಜಾರಿ, ಯಾಕೆ ಹೀಗೆ ಕೆನ್ನೆ ಹಿಂಡಿದ್ದು? ಎಷ್ಟು ನೋವಾಯಿತು ಗೊತ್ತಾ ಎಂದ ಕೆನ್ನೆ ಉಜ್ಜಿಕೊಳ್ಳುತ್ತಾ. ಚಾರಿ, ತುಂಬ ನೋವಾಯ್ತಾ ಎಂದು ಅವನ 2 ಕೆನ್ನೆಗಳಿಗೂ ಅದರ ಹೂರಿದಳು. ಈ ಥರ ಮುತ್ತು ಸಿಗದೆ ಇರುತ್ತೆ ಅಂದರೆ ಎಷ್ಟಾದರೂ ಗಿಂಡು. ನನಗೇನು ಬೇಜಾರಿಲ್ಲ ಎಂದ ಕಣ್ಣು ಮಿಟುಕಿಸಿ. ನಾಚಿ ಅವನೆದೆ ಒಳಗೆ ಮುಖ ಹುದುಗಿಸಿದಳವಳು. ಅಭಿ ಅಂಜು ಪಕ್ಕ ಕುಳಿತು ಅವಳಿಗೆ ತುತ್ತಿಟ್ಟು ಮಾತ್ರೆ ನುಂಗಿಸಿದನು. ಆಗ ತಾನೇ ಹೊಳಬಂದ ಅಂಜು ಅಮ್ಮ ಅವನ ಪ್ರೀತಿಯನ್ನು ನೋಡಿ ಸಂತೋಷಕ್ಕೆ ಕಣ್ತುಂಬಿಕೊಂಡರು. ಆರು ಸಹ ಅವರಿಂದೆಯೇ ಬಂದಳು. ಮಗಳೇ ಎಂದು ಕೂಗಿದವರನ್ನು ಓಡಿ ಬಂದು ತಬ್ಬಿದಳು. ಹಿಂದೆಯೇ ಬಂದ ಆರಾಧನಾ ತಮ್ಮ ಮಾತು ಯಾರಿಗೂ ಗೊತ್ತಾಗದಂತೆ ಬಾಗಿಲು ಮುಚ್ಚಿದಳು. ಪುಟ್ಟ, ಆ ನೇತ್ರ ನೀನು ಈ ಥರ ಆಗುವುದಕ್ಕೆ ಕಾರಣ ಆರು ಎಂದಾಗ ನಿಜಕ್ಕೂ ಆರು ಮೇಲೆ ಕೋಪ ಬಂದಿತ್ತು. ಆದರೆ ನಾವು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ಅಭಿಗೆ ಫೋನ್ ಮಾಡಿ ಕೇಳಿದಾಗ ಅಂಜುಗೆ ಏನೂ ಆಗಿಲ್ಲ. ನೇತ್ರ ಹೇಳಿದ್ದು ಸುಳ್ಳು. ಆರಾಧನಾನೇ ಅಂಜುನ ನೋಡಿಕೊಳ್ತಾ ಅವಳ ಆರೈಕೆ ಮಾಡ್ತಿರೋದು ಅಂದಾಗ ಈ ಜೀವಕ್ಕೆ ಸಮಾಧಾನ ಆಗಿದ್ದು. ಆದರೆ ಈ ನಾಟಕ ಎಲ್ಲ ಯಾಕಮ್ಮ ಎಂದಾಗ ನಡೆದ ವಿಷಯವನ್ನು ತಿಳಿಸಿದರು. ಅದಕ್ಕೆಮ್ಮ ಈ ಥರ ನಾಟಕ ಮಾಡುತ್ತಿರುವುದು. ಪುಟಾಣಿನ ಜೋಪಾನ ಮಾಡೋದು ನನ್ನ ಕರ್ತವ್ಯ. ನೀವು ಬೇಸರ ಮಾಡಿಕೊಳ್ಳಬೇಡಿ ಎಂದು ಅಭಿಮಾತಿಗೆ, ನೀನು ನಿಜಕ್ಕೂ ಅವಳನ್ನು ಮಗು ಥರ ಜೋಪಾನ ಮಾಡ್ತೀಯ. ಅದಕ್ಕೆ ಅವಳು ನೀನೇ ಬೇಕು ಅಂತ ಹಠ ಮಾಡಿ ಮದುವೆ ಆದದ್ದು. ನಾವೇ ಹುಡುಕಿದ್ರು ನಿನ್ನಂಥ ಹುಡುಗ ಸಿಗ್ತಿರಲಿಲ್ಲ ಕಣೋ ಎಂದಾಗ, ಮಾವ ನೀವು ಹೀಗೆಲ್ಲ ಮಾತಾಡಬೇಡಿ. ಏನೂ ಇಲ್ಲದೆ ಬರೀ ಕೈಯಲ್ಲಿ ಇದ್ದ ನನಗೂ ನನ್ನ ಅಮ್ಮನಿಗೂ ನೀವೆಲ್ಲ ಬೆಟ್ಟದಷ್ಟು ಪ್ರೀತಿ ಕೊಟ್ಟು ಮನೆ ಮಗನ ಥರ ನೋಡಿ ಈ ಅಮೂಲ್ಯವಾದ ಹುಡುಗಿನ ಉಡುಗೊರೆ ರೂಪದಲ್ಲಿ ನನಗೆ ಕೊಟ್ಟಿದ್ದೀರಾ. ಇದರ ಮುಂದೆ ನಾನೇನು ಅಲ್ಲ ಮಾವ ಎಂದ ಜಗನ್ನಾಥ್ರವರಿಗೆ. ನೇತ್ರ ಮನಸ್ಸಲ್ಲಿ ಇಷ್ಟೊಂದು ಕಲ್ಮಶ ತುಂಬಿದೆ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ. ಅವಳು ಆರು ಬಗ್ಗೆ ಹೇಳಿದಾಗ ನಾನು ನಿಮ್ಮ ಅಪ್ಪ ನಿಜಕ್ಕೂ ಇದೆಲ್ಲ ಸತ್ಯವೆಂದು ತಿಳಿದಿದ್ವಿ ಎಂದರು ಸರಿತಾ. ಇಲ್ಲ ಮಮ್ಮಿ, ಹಾಗೆ ಅವತ್ತು ದೊಡ್ಡಿಗೆ ಹಿಂಸೆ ಕೊಟ್ಟಿದ್ದು ಮಮ್ಮಿ. ಮನೆಯಲ್ಲಿ ಇದ್ದ ಕೆಲಸದವರು ಯಾರೂ ಸಹ ಮನೆಯಲ್ಲಿ ಇರಲಿಲ್ಲ ಎಂದು ಅಂದಿನ ವಿಷಯವನ್ನು ತಿಳಿಸಿದರು. ಅಂಜು, ಏನು ಹೇಳ್ತಿದ್ಯಾ ಪುಟ್ಟ? ಜಾನು ಅಕ್ಕನಿಗೆ ಆ ಥರ ಆಗೋದಕ್ಕೆ ಕಾರಣ ಸುಲೋಚನಾ ಸುಂದರ್ ನೇತ್ರಾನ? ಏನಮ್ಮ ಹೇಳ್ತಿದ್ಯಾ? ಇಷ್ಟೆಲ್ಲ ಗೊತ್ತಿದ್ರೂ ಅಪ್ಪು ಸುಮ್ಮನೆ ಇದ್ದಾನಾ? ಮಮ್ಮಿ, ಅಣ್ಣನಿಗೆ ಇಲ್ಲಿ ನಡೆಯುತ್ತಿರೋ ವಿಷಯ ಯಾವುದು ಗೊತ್ತಿಲ್ಲ. ಅವನಿಗೆ ಗೊತ್ತಾದರೆ ಅವನು ಖಂಡಿತ ಅವರನ್ನು ಸುಮ್ಮನೆ ಬಿಡೋದಿಲ್ಲ. ಸದ್ಯದ ಮಟ್ಟಿಗೆ ಅವನಿಗೆ ಹೇಳದೇ ಇರುವುದೇ ಒಳಿತು. ನೀವು ತಲೆಕೆಡಿಸಿಕೊಳ್ಳಬೇಡಿ ಮಮ್ಮಿ, ಎಲ್ಲವನ್ನು ನಾವು ನೋಡಿಕೊಳ್ಳುತ್ತೇವೆ. ಪುಟ್ಟ, ನೀನು ಪೊಲೀಸ್ ಅನ್ನೋ ವಿಷಯ ಆದರೂ ನಿನ್ನ ಗಂಡನಿಗೆ ಹೇಳಬಾರ್ದೇನೋ? ಅವನಿಂದ ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟಿದ್ದೀರಾ. ಅವನ ಮನೆಯಲ್ಲಿ ಅವನಿಗೆ ಗೊತ್ತಿಲ್ಲದೆ ಎಷ್ಟೊಂದು ವಿಷಯಗಳು ನಡೆದು ಹೋಗಿವೆ. ಅಮ್ಮ, ನಾನು ಪೊಲೀಸ್ ಅನ್ನೋ ವಿಷಯ ಅವರಿಗೆ ಗೊತ್ತಾಗಿದೆ ಅಮ್ಮ. ಅಂಜು, ಅಭಿ ಎಲ್ಲರಿಗೂ ಗಾಬರಿಯಾಗಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ಪುಟ್ಟ, ಏನು ಹೇಳ್ತಿದ್ಯಾ? ಸಡನ್ ಆಗಿ ಹಿಂಗೆ ಶಾಕ್ ಕೊಡ್ತಿದ್ಯಲ್ಲ? ಹೌದು ಅಣ್ಣ, ಇದನ್ನು ಸ್ವತಃ ರಾಘು ಅವರೇ ಹೇಳಿದ್ದು. ಅವನಿಗೆ ಹೇಗೋ ಗೊತ್ತಾಯಿತು. ಅವನು ಹೇಳಿದ್ದನ್ನೆಲ್ಲ ವಿವರಿಸಿದಳು. ಆದರೆ ಮನಸ್ತಾಪದಿಂದ ದೂರಾಗಿದ್ದನ್ನು ಬಿಟ್ಟು. ಸರಿ ಪುಟ್ಟ, ಆದರೆ ಅವನಿಗೆ ಸಾಕ್ಷಿ ಇಲ್ಲದೆ ಸತ್ಯ ಹೇಳೋಕ್ಕಾಗಲ್ಲ ಅಲ್ವಾ? ಹನಿ ಸಿಗಬೇಕು, ಜೊತೆಗೆ ಇಷ್ಟು ದಿನ ಎಲ್ಲಿದ್ಲು ಅನ್ನೋ ಸತ್ಯ ಗೊತ್ತಾಗಬೇಕು. ಸಡನ್ನಾಗಿ ಯಾಕೆ ರಾಘುನ ಲೈಫಿಂದ ದೂರ ಹೋದಳು ಅನ್ನೋದು ಗೊತ್ತಾಗಬೇಕು. ಜೊತೆಗೆ ಅರ್ಪಿತಾಗೆ ಎಲ್ಲ ನೆನಪು ಬರಬೇಕು. ಇನ್ನು ಮುಗಿಯದ ಇರೋ ಸಮಸ್ಯೆಗಳು ತುಂಬಾ ಇದ್ದಾವೆ ಅನಿಸುತ್ತಿದೆ ಕಣೋ. ಈ ಸಮಸ್ಯೆಗೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ? ಅಣ್ಣ, ಖಂಡಿತ ಸದ್ಯದಲ್ಲೇ ಇಷ್ಟಕ್ಕೆಲ್ಲ ಮುಕ್ತಿ ಸಿಗುತ್ತೆ. ಯೋಚನೆ ಮಾಡಬೇಡ, ಎಲ್ಲವೂ ಸರಿಯಾಗುತ್ತೆ ಆದಷ್ಟು ಬೇಗ. ನಾವು ನೆಮ್ಮದಿಯಾಗಿ ಇರೋ ದಿನ ಬೇಗ ಬರುತ್ತೆ. ರೂಮಿಗೆ ಬಂದ ನೇತ್ರ ಎಲ್ಲವನ್ನು ಬಿಸಾಡಿ ರೂಮಲ್ಲಿ ಚೆಲ್ಲಾಪಿಲ್ಲಿ ಮಾಡುತ್ತಿದ್ದಳು. ಸುಂದರ್, ಸುಲೋಚನಾ, ನೇತ್ರ, ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀಯಾ? ಪ್ರಪಂಚದಲ್ಲಿ ಅವನು ಒಬ್ಬನೇ ಗಂಡು ಇರೋದಾ? ಅವನಿಗಿಂತ ಚೆನ್ನಾಗಿರೋ ಕೋಟ್ಯಾಧೀಶ್ವರನ ತಂದು ನಿನಗೆ ಮದುವೆ ಮಾಡ್ತೀನಿ. ಈ ಥರ ಬಿಹೇವ್ ಮಾಡೋದು ನಿಲ್ಲಿಸು. ನೋ ಮಮ್ಮಿ, ಐ ಕಾಂಟ್. ರಾಘವ್ ಅಷ್ಟೇ. ಬಿ ಪ್ರಾಕ್ಟಿಕಲ್ ನೇತ್ರ, ಡೋಂಟ್ ಬಿ ಚೈಲ್ಡಿಶ್. ಹೀಗೆ ಯಾವಾಗಲೂ ರಾಘು ಅಂತಹ ರಾಘುನ ಜಪ ಮಾಡಿ ಅವನ ಹಿಂದೆ ಹೋಗ್ತಿದ್ರೆ ಅವನು ನಿನ್ನ ಕಡೆ ತಿರುಗಿ ನೋಡಲ್ಲ ನೋಡ್ತಿರೋ. ನೇತ್ರ ಅವರಪ್ಪನ ಕಡೆ ಉರಿ ನೋಟದಿಂದ ನೋಡಿದಳು.
ಅದನ್ನು ಅರ್ಥೈಸಿಕೊಂಡ ಅವರು ಸುಲೋಚನಾ, ಅವಳಿಗೆ ಏನು ಬೇಕು ಏನು ಬೇಡ ಅಂತ ಅವಳಿಗೂ ಗೊತ್ತಾಗುತ್ತೆ. ಅವಳೇನು ಚಿಕ್ಕ ಮಗುನ? ಇನ್ನೊಂದು ಸಲ ಅವಳ ಎದುರಿಗೆ ಹಾಗೆಲ್ಲ ಮಾತಾಡಬೇಡ. ಈ ಆಸ್ತಿ ಒಂದೇ ನಮ್ಮ ಗುರಿ. ನೀನ್ಯಾಕೋ ಆ ರಾಗು ನನ್ನ ಮರೆತು ಬಿಡುವಂತಿದ್ಯಾ? ಹೋ, ಅಳಿಯನ ಮೇಲೆ ಪ್ರೀತಿ ಉಕ್ಕಿ ಹರಿತಿದ್ಯಾ? ಅಣ್ಣ ಅನ್ನೋ ವಾತ್ಸಲ್ಯ ಉಕ್ಕಿ ಹರಿತಿದ್ಯಾ? ಪ್ರೀತಿನ ಅದು ಅವರ ಮೇಲೆ. ನೋಡು ಸುಂದರ್, ನಿನಗೆ ಗೊತ್ತಿಲ್ವಾ ಅವರ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ ಅಂತ? ಅಂದರೆ ನಾನು ಯಾಕೆ ಇಲ್ಲಿದ್ದೀನಿ ಹೇಳು? ಕೇವಲ ಆಸ್ತಿಗೋಸ್ಕರ ಅಷ್ಟೇ ಎಂದವಳೆ. ಮಮ್ಮಿ, ನೀನು ಯಾಕೆ ಮಾವನ್ನ ದ್ವೇಷ ಮಾಡ್ತೀಯಾ? ಸ್ವಂತ ಅಣ್ಣನ ಮೇಲೆ ದ್ವೇಷ ಮಾಡ್ತೀಯಾ ಅಂದರೆ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ನೀನು ಅವರನ್ನು ದ್ವೇಷ ಮಾಡೋಕ್ಕೆ ಏನು ಕಾರಣ? ಯಾರು ಹೇಳಿದ್ದು ಅವನು ನನ್ನ ಸ್ವಂತ ಅಣ್ಣ ಅಂತ? ನೇತ್ರಾಗೆ ಈ ವಿಷಯವೇ ತಿಳಿದಿರಲಿಲ್ಲ. ಮಮ್ಮಿ, ಏನು ಹೇಳ್ತಿದ್ಯಾ ನೀನು? ಅರ್ಥ ಆಗೋ ಥರ ಹೇಳು. ಸುಲೋಚನ ಅಂದಿನ ದಿನವನ್ನು ನೆನೆದು ಮಾತು ಶುರು ಮಾಡಿದ್ದಳು. ನಮ್ಮೂರು ಚಿಕ್ಕಮಗಳೂರಿನ ಹತ್ತಿರ ಒಂದು ಹಳ್ಳಿ. ಅಮ್ಮನಿಗೂ ತನ್ನವರು ಅಂತ ಹೇಳಿಕೊಳ್ಳಲು ಯಾರೂ ಇರಲಿಲ್ಲ. ಆ ಅಪ್ಪ ಅನಿಸಿಕೊಂಡವನು ಚಿಕ್ಕಮಗಳೂರಿಗೆ ಕೆಲಸದ ಮೇಲೆ ಬರ್ತಿದ್ದ. ಹೇಗೋ ಅಮ್ಮನನ್ನು ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿ ಮದುವೆ ಆದ. ಮದುವೆ ಆಗಿ 1 ವರ್ಷಕ್ಕೆ ನಾನು ಹುಟ್ಟಿದೆ. ಆಮೇಲೆ ನಮ್ಮ ಅಮ್ಮನಿಗೆ ಕೈಕೊಟ್ಟು ಹೋಗೋಕೆ ನೋಡ್ದ. ನಂತರವೇ ಗೊತ್ತಾಗಿದ್ದು ಅವನಿಗೆ ಈಗಾಗಲೇ ಮದುವೆ ಆಗೋಗಿತ್ತು ಅಂತ. ಹೇಗೋ ಮತ್ತೆ ಅವನ ಮನಸ್ಸು ಮೊದಲನೇ ಹೆಂಡತಿ ಕಡೆ ವಾಲ್ತಿತ್ತು. ಯಾಕಂದರೆ ಆ ಸಂತೋಷ್ ತಾಯಿ ಮತ್ತೆ ಗರ್ಭಿಣಿಯಾದ್ಲು. ಆಮೇಲೆ ಒಂದಿನ ಅಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ಲು. ಕೋಪದಲ್ಲಿ ಅಪ್ಪ ಅನಿಸಿಕೊಂಡವನು ಅಮ್ಮನ ಮೇಲೆ ಕೈ ಮಾಡಿ ಹೊಡೆದು ಪಡೆದು ಹಿಂಸೆ ಮಾಡಿದ. ಅದೇ ಕೋಪಕ್ಕೆ ಅಮ್ಮ ವಿಷ ತಗೊಂಡು ಸತ್ತೋದ್ರು. ಇದು ಹೇಗೋ ಈ ಸಂತೋಷ್ ಕಿವಿಗೆ ಬಿದ್ದಾಗಿತ್ತು. ಅವನಿಗೆ ತನ್ನ ಅಪ್ಪ ಮದುವೆ ಆಗಿರೋ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಹೇಗೋ ವಿಷಯ ಗೊತ್ತಾಗಿ ನನ್ನ ಅವನ ಜೊತೆ ಕರೆದುಕೊಂಡು ಹೋಗೋಕೆ ಬಂದಿದ್ದ. ನನಗೂ ಯಾರೂ ಇಲ್ಲದ ಕಾರಣ ಇವನ ಜೊತೆ ಬಂದೆ. ಅಪ್ಪ ಯಾವಾಗಲೂ ಕುಡಿತಾ ಇದ್ದ. ಒಂದಿನ ಹಾಗೆ ಕುಡಿದು ಗಾಡಿ ಓಡಿಸುತ್ತಿರಬೇಕಾದರೆ ಆಕ್ಸಿಡೆಂಟ್ ಆಗಿ ಸತ್ತೋದ. ಅದೇ ಶಾಕ್ನಲ್ಲಿ ಈ ಸಂತೋಷ್ನ ಅಮ್ಮ ಸತ್ತೋದ್ಲು. ಜೊತೆಗೆ ಅವಳ ಹೊಟ್ಟೆಯಲ್ಲಿ ಬೆಳೀತಿದ್ದ ಮಗು ಕೂಡ ಸಾಯೋ ಕೊನೆಗಳಿಗೆ ಎಲ್ಲಿ ಇವಳನ್ನು ಮಲತಾಯಿ ಮಗಳು ಅಂತ ನೋಡದೆ ಸ್ವಂತ ತಂಗಿ ಅಂತ ನೋಡ್ಕೋ ಅಂತ ನಾಟಕದ ಕಣ್ಣೀರು ಹಾಕಿ ಪ್ರಾಣ ಬಿಟ್ಲು ಪಾಪಿ. ಇವನು ಊರಲ್ಲಿ ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅಂತ ಅವನ ಜೊತೆ ನನ್ನನ್ನು ಈ ಬೆಂಗಳೂರಿಗೆ ಕರೆದುಕೊಂಡು ಬಂದ. ಇವನಪ್ಪ ಒಬ್ಬ ಮೋಸಗಾರ ಆಗಿದ್ದರಿಂದನೇ ನನ್ನಮ್ಮ ಸತ್ತೋದ್ಲು. ನಾನು ಅನಾಥೆ ಆದೆ. ನನ್ನ ಚೆನ್ನಾಗೇ ನೋಡಿಕೊಂಡ. ಆದರೂ ನನಗೆ ತಾಯಿ ಪ್ರೀತಿ ಕೊರತೆ ಇತ್ತು. ಆಮೇಲೆ ಸಂತೋಷ್ ಜಾನಕಿನ ಪ್ರೀತಿ ಮಾಡಿ ಮದುವೆ ಆದ. ಇವನ ಮೇಲೆ ಕೋಪ ಹೆಚ್ಚಾಗಿತ್ತು. ದಿನೇ ದಿನೇ ಹೇಗೋ ಸಮಾಧಾನ ಮಾಡಿಕೊಂಡೆ. ಆಗಲೇ ನನ್ನ ಲೈಫ್ಗೆ ನಿನ್ನ ಅಪ್ಪ ಬಂದಿದ್ದು. ನಾ ಕಾಲೇಜಿನಲ್ಲಿ ಸುಂದರ್ನ ಪ್ರೀತಿಸುತ್ತಿದ್ದೆ. ಆಮೇಲೆ ಹಠ ಹಿಡಿದು ಈ ಸುಂದರ್ನ ಮದುವೆಯಾದೆ. ಆಮೇಲೆ ಆ ಜಾನಕಿ ತಾಯಿ ಆಗ್ತಾಳೆ ಅಂತ ಗೊತ್ತಾದಾಗ ಸಾಯಿಸೋಕು ನೋಡಿದೆ. ಆದರೆ ಸರಿತಾ ಯಾವಾಗಲೂ ಅವಳ ಜೊತೆ ಇದ್ದು ಇವಳಿಗೆ ಕಾವಲಾಗಿದ್ಲು. ಆಮೇಲೆ ಆ ರಾಘು ಹುಟ್ಟಿದ್ದು. ಆಮೇಲೆ ನೀನು ಹುಟ್ಟಿದೆ. ಆಗಲೇ ಅಣ್ಣನಿಂದ ಮಾತು ತೆಗೆದುಕೊಂಡೆ, ರಾಘುಗೆ ನನ್ನ ಮಗಳ ಜೊತೆ ಮದುವೆ ಮಾಡು ಅಂತ. ಇದರಿಂದ ಆಸ್ತಿ ನಮ್ಮ ಕಡೆ ಆಗುತ್ತೆ. ಆಮೇಲೆ ಅವರನ್ನು ಬೀದಿಗೆ ತರಬೇಕು ಅಂತ. ಆದರೆ ಈ ಆರಾಧನ ಮಧ್ಯೆ ಬಂದು ಸೊಸೆಯಾಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಲು ಎಂದಳು ದೀರ್ಘವಾಗಿ ಎಲ್ಲವನ್ನು ಹೇಳಿ ಮುಗಿಸಿ. ಅಮ್ಮ, ನೀನು ಲೈಫಲ್ಲಿ ಇಷ್ಟೆಲ್ಲ ಆಗಿದ್ಯಾ? ಇವರನ್ನೆಲ್ಲ ಬಿಡೋದಿಲ್ಲ ಖಂಡಿತ. ನಿನ್ನ ಆಸೆಯನ್ನು ನಾನು ಪೂರ್ತಿ ಮಾಡ್ತೀನಿ ಎಂದು ಭಾಷೆ ಕೊಟ್ಟಳು. ಇವರ ಅರ್ಥವಿಲ್ಲದ ದ್ವೇಷಕ್ಕೆ ಮತ್ತೊಮ್ಮೆ ಬಲಿಯಾಗುವುದರಲ್ಲಿತ್ತು ರಾಘುನ ಜೀವನ. ಮನುಷ್ಯ ಎಷ್ಟು ಗಟ್ಟಿಯಾಗಿದ್ದರೂ ಪ್ರೀತಿ ವಿಷಯದಲ್ಲಿ ಅವರು ಮೃದುವೆ. ಅಂತೆಯೇ ಆದಿತ್ಯ ಸಹ. ಹೇಳಿಕೊಳ್ಳುವುದಕ್ಕೆ ಖಡಕ್ ಪೊಲೀಸ್ ಆಫೀಸರ್. ಆದರೂ ಅವನ ಗೊಂಬೆಯ ವಿಷಯದಲ್ಲಿ ಅವನ ದುರ್ಬಲ. ಅವಳಷ್ಟು ನೋವು ಮಾಡಿದರೂ ಅವ ಎಂದಿಗೂ ಬದಲಾಗಲಾರ. ದಿನೇ ದಿನೇ ಕೊರಗುತ್ತಿದ್ದನವ. ಬಹುಶಃ ಅವನ ಮನಸ್ಸಿಗೆ ತಿಳಿದಿತ್ತೇನೋ ಅವಳು ತನ್ನನ್ನು ಎಂದಿಗೂ ಒಪ್ಪಿಕೊಳ್ಳಲಾರಳು ಎಂದು. ಅದಕ್ಕೆ ಅವಳು ದೂರಾದರೆ ಒಂಟಿಯಾಗಿ ಇರಬೇಕೆಂದು ಈಗಿನಿಂದಲೇ ಅವಳಿಂದ ಅಂತರ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಮರೆಯುವನೆಂದರೂ ವಿಧಿ ಅವನ ಪ್ರೀತಿಯನ್ನು ಮತ್ತಷ್ಟು ಬಲಗೊಳಿಸುತ್ತಿತ್ತು. ಹುಚ್ಚು ಪ್ರೀತಿಯವನು. ಯಾರನ್ನು ಹೆಚ್ಚಾಗಿ ಹಚ್ಚಿಕೊಳ್ಳಬಾರದು. ಯಾರ್ಯಾರ ಮನಸ್ಸಲ್ಲಿ ನಮಗೆ ಎಷ್ಟು ಜಾಗವಿದೆ ಎಂಬುದು ಅರಿತು ಮುನ್ನಡೆಯಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಅರಿವಿಲ್ಲದೆ ಬದುಕುವುದು ಕಲಿತುಕೊಳ್ಳಲು ಕಷ್ಟವಾಗುತ್ತದೆ. ಯಾರ ಮೇಲೆಯೂ ಪ್ರೀತಿಯ ಭಾವನೆಯನ್ನು ಒತ್ತಾಯಪೂರ್ವಕವಾಗಿ ಏರಬಾರದು. ಅಂದು ರಾಘು ಆಫೀಸಿನಿಂದ ಬಹಳ ಬೇಗನೆ ಬಂದಿದ್ದನು ತನ್ನುಸಿರ ನೋಡಲು. ಇತ್ತೀಚೆಗೆ ಅವಳನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದ. ಅವಳು ಅಷ್ಟೆ ಅವನನ್ನು ಬಹಳ ಹಚ್ಚಿಕೊಂಡಿದ್ದಳು. ಇಬ್ಬರ ಪ್ರೀತಿ ದಿನದಿಂದ ದಿನಕ್ಕೆ ಗಾಢವಾಗಿ ಬೆಳೆಯುತ್ತಲಿತ್ತು. ಮನೆಗೆ ಬಂದ ರಾಘು ಅವಳನ್ನು ಹುಡುಕಾಡಿದನು. ಲಿವಿಂಗ್ ಏರಿಯಾ, ಅಡುಗೆ ಮನೆ ಎಲ್ಲಿಯೂ ಅವಳು ಕಾಣಲಿಲ್ಲ. ಕೊನೆಗೆ ಅವನ ಪೀಕಲಾಟವನ್ನು ಕಂಡ ಅಭಿ ಅವನ ಕಿವಿಯ ಬಳಿ ಬಾಗಿ, ನನ್ನ ತಂಗಿ ಇಲ್ಲ ತಂದೆ, ರೂಮ್ನಲ್ಲಿದ್ದಾಳೆ, ಹೋಗಪ್ಪ ಹೋಗು ಎಂದು ನಗುತ್ತಲಿ.
ರಾಗು ತಲೆ ಕೊಡವಿಕೊಂಡು ನಗುತ್ತಲೇ ಓಡಿದ. ರೂಮಿನ ಕಡೆ ಬಂದರೆ ಅವಳು ಒಳಗಿನಿಂದಲೇ ಡೋರ್ ಲಾಕ್ ಮಾಡಿಕೊಂಡು ಯಾವುದೋ ಫೈಲನ್ನು ಚೆಕ್ ಮಾಡುತ್ತಿದ್ದಳು. ಡೋರ್ ಬಡಿದ ಶಬ್ದಕ್ಕೆ ಎಚ್ಚೆತ್ತವಳು ಅವಸರದಿ ಅದನ್ನು ತನ್ನ ಬಟ್ಟೆಗಳ ಜಾಗದಲ್ಲಿ ಯಾರಿಗೂ ಕಾಣದಂತೆ ಅಡಗಿಸಿಟ್ಟಳು. ಬಾಗಿಲು ತೆಗೆದು ನೋಡಿದರೆ ಅವಳ ಎದುರು ಅವನ ತಾಳಿಯೊಡೆಯ ನಿಂತಿದ್ದ. ಒಳ ಬಂದವ ಬಾಗಿಲು ಮುಚ್ಚಿ ಅವಳನ್ನು ತಬ್ಬಿಕೊಂಡ. ರಾಘು, ಏನಾಯ್ತು? ಇಷ್ಟು ಬೇಗ ಬಂದಿದ್ದೀರಾ? ಯಾವುದಾದರೂ ಫೈಲ್ ಮರೆತು ಹೋಗಿದ್ದೀರಾ? ಯಾವ ಲೋಕದಲ್ಲಿ ಇದ್ದೀರಾ ಮೇಡಮ್ ನೀವು? ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಯಾವುದೋ ಬೇರೆ ಲೋಕದಲ್ಲಿ ಮುಳುಗಿದ್ದೀರಾ ಅನಿಸುತ್ತೆ. ಅಯ್ಯೋ, ಹಾಗೇನೂ ಇಲ್ಲ ರಾಘು, ಫ್ರೆಶ್ ಅಪ್ ಆಗಿ ಬನ್ನಿ, ಕಾಫಿ ತರ್ತೀನಿ ಎಂದು ಹೊರಟವಳ ಕೈ ಹಿಡಿದೆಳೆದ. ಅವಳು ಅವನ ಎದೆಗೊರಗಿದಳು. ಅವನು ಅವಳ ನಡುವನ್ನು ಬಳಸಿದ. ಅವಳನ್ನು ಹಿಂದಿನಿಂದಲೇ ಅಪ್ಪಿ, ಅಲ್ವೇ ಬುದ್ದು, ನಿಜವಾಗ್ಲೂ ನೀನು ಪೆದ್ದು ಕಣೋ. ನಾನು ನಿನ್ನ ನೋಡೋಣ ಮಾತಾಡ್ಸೋಣ ಅಂತ ಬಂದರೆ ಹೀಗ್ಯಾಕೆ ಅಷ್ಟೊಂದು ಅರ್ಜೆಂಟ್ನಲ್ಲಿ ಹೋಗ್ತೀಯಾ? ಸ್ವಲ್ಪ ಮಾತನಾಡಬಾರದಾ ನನ್ನ ಜೊತೆ? ಅಯ್ಯೋ ಪತಿದೇವ್ರೆ, ನಾನು ನಿಮ್ಮ ಜೊತೆ ಮಾತಾಡದೆ ಇನ್ಯಾರ ಜೊತೆ ಮಾತಾಡಲಿ ಹೇಳಿ? ಮೊದಲು ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಸುಸ್ತಾಗಿರ್ತೀರ, ಆಮೇಲೆ ಮಾತಾಡೋಣ, ಸರಿನಾ? ಸರಿ ಸತೀದೇವಿಯವರೇ, ನಾ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಅವಳನ್ನು ಬಿಟ್ಟು ಬಾತ್ರೂಮಿಗೆ ಹೊಕ್ಕ. ಅವನು ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ಕಾಫಿ ಹಿಡಿದು ಅವನ ಎದುರು ಬಂದಳು. ಅವನ ಮುದ್ದು ಮಡದಿ ಅವನಿಗೆ ಕಾಫಿ ಕೊಟ್ಟು ಅವನ ಪಕ್ಕದಲ್ಲಿ ಕುಳಿತುಕೊಂಡಳು. ಕಾಫಿ ಕಪ್ ತೆಗೆದುಕೊಂಡು ಬಾ. ಅದನ್ನು ಟೇಬಲ್ ಮೇಲಿಟ್ಟು ಅವಳನ್ನು ತನ್ನ ಕಾಲ ಮೇಲೆ ಕೂರಿಸಿಕೊಂಡನು. ಅಯ್ಯೋ ರಾಘು, ಏನಿದು? ಬಿಡಿ, ನೀವು ಹೀಗೆಲ್ಲ ಮಾಡಬೇಡಿ, ನಿಮಗೆ ಕಾಲು ನೋವು ಬರುತ್ತೆ ಅಷ್ಟೇ ಎಂದು ಕೊಸರಾಡುವವಳನ್ನು ತಡೆದವ. ಕಂದ, ನೀನು ಹೀಗೆ ಮಾಡ್ತಿದ್ರೆ ನಾನು ಆಮೇಲೆ ಏನೇನೋ ಮಾಡಬೇಕಾಗುತ್ತೆ ನೋಡ್ತಿರೋ ಎಂದು ಕಣ್ಣು ಹೊಡೆದ. ಅಲ್ಲಿಗೆ ಹುಡುಗಿ ಗಪ್ಚುಪ್. ಅವಳ ವರಸೆಗೆ ನಕ್ಕವನ ತುಟಿ ಅಂಚಿನಲ್ಲಿ ನಗು ಮೂಡಿತು. ಅವಳಿಗೆ ಕಾಫಿ ಕುಡಿಸಿ ತಾನೊಂದು ಸಿಪ್ ಕುಡಿದು ಮುಗಿಸಿದ. ಅವಳನ್ನು ಎಷ್ಟು ಕಣ್ತುಂಬಿಸಿಕೊಂಡರೂ ಅವನಿಗೆ ಸಾಲದು. ಅವಳ ನೀಳ ಬೆನ್ನಿಗೆ ಪುಟ್ಟ ಮುತ್ತಿಟ್ಟು ಮುದ್ದಿಸುತ್ತಾ, ಕಂದ, ಹೇಗಿದ್ರೂ ಎಲ್ಲವೂ ಸರಿ ಹೋಗುತ್ತಿದೆ. ಪುಟಾಣಿ ಕೂಡ ಬೇಗ ಹುಷಾರಾಗ್ತಾಳೆ. ಇನ್ನು ಉಳಿದಿರೋದು ನೇತ್ರ ಒಬ್ಬಳೆ. ಅವಳಿಗೆ ಒಂದು ಮದುವೆ ಮಾಡಿ ಬಿಟ್ಟರೆ ಒಳ್ಳೆಯದಲ್ವಾ? ಅವಳ ಲೈಫ್ ಕೂಡ ಸೆಟಲ್ ಆಗಿ ಬಿಡುತ್ತೆ ಕಣೋ ಎಂದ. ರಾಘು, ಏನು ಹೇಳ್ತಿದ್ದೀರಾ ನೀವು? ತಮಾಷೆ ಮಾಡ್ತಿಲ್ಲ ತಾನೆ? ಮದುವೆ ಅಂದರೆ ಸುಮ್ಮನೆ ತಮಾಷೆನಾ? ಸಡನ್ನಾಗಿ ನಿಮಗೆ ಯಾಕಿಂತ ಆಲೋಚನೆ ಬಂತು? ಕಂದ, ಇದರಲ್ಲಿ ತಮಾಷೆ ಮಾಡೋದೆಲ್ಲಿಂದ ಬಂತು? ಅವಳು ಇಲ್ಲಿದ್ದರೆ ಖಂಡಿತ ನನ್ನನ್ನು ನೆನಪು ಮಾಡಿಕೊಂಡು ಕರುಗ್ತಾ ಇರ್ತಾಳೆ ಕಣೋ. ನನಗೆ ಅವಳು ಫ್ರೆಂಡ್ ಆಗಿದ್ಲು ಅಷ್ಟೇ. ಅವಳ ಮೇಲೆ ನನಗೆ ಯಾವ ಭಾವನೆ ಕೂಡ ಇರಲಿಲ್ಲ. ಆದರೆ ಅವಳಿಗೆ ನಾನೇ ಎಲ್ಲ ಗೊತ್ತಾ? ನನ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಕಣೋ. ಅದಕ್ಕೆ ನೋಡು, ನಿನ್ನೆ ಎಷ್ಟು ಬೇಜಾರಾಗಿದ್ಲು. ಪಾಪ ಕಣೋ, ಎಷ್ಟಾದರೂ ಅವಳು ನನ್ನ ಫ್ರೆಂಡ್ ಅಲ್ವೇನೋ. ಅದಕ್ಕೆ ಅವಳಿಗೆ ಒಂದು ಮದುವೆ ಮಾಡಿದರೆ ನನ್ನ ಗುಂಗಿನಿಂದ ಹೊರಗೆ ಬರ್ತಾಳೆ. ಏನಂತೀಯಾ? ಅವಳದು ನಾಟಕದ ಪ್ರೀತಿ ಎಂಬ ಅರಿವಿರಲಿಲ್ಲ ಅವನಿಗೆ. ರಾಘು, ನೀವೇ ಏನೇನೋ ಥಿಂಕ್ ಮಾಡಬೇಡಿ. ಮೊದಲು ನೀವು ಅಪ್ಪ ಅಮ್ಮನ ಹತ್ತಿರ ಮಾತಾಡಿ. ಅವರಿಗೂ ಮಗಳ ಮದುವೆ ಬಗ್ಗೆ ಕನಸು ಇರುತ್ತೆ ಅಲ್ವಾ? ಹೌದು ಕಂದ, ಹಾಗೆ ನನ್ನ ಫ್ರೆಂಡ್ ಆಕಾಶ್ ಜೊತೆ ನೇತ್ರ ಮದುವೆ ಮಾಡೋಣ ಅಂತ. ಅವರದು ಒಳ್ಳೆ ಫ್ಯಾಮಿಲಿ. ಅಂಕಲ್ ರಿಟೈರ್ಡ್ ಪೊಲೀಸ್ ಆಫೀಸರ್, ಆಂಟಿ ಅವಳನ್ನು ಮಗಳ ಥರ ನೋಡಿಕೊಳ್ಳುತ್ತಾರೆ. ಒಬ್ಬನೇ ಮಗ ಆಕಾಶ್, ಅವನು ಸಹ ತನ್ನದೇ ಸ್ವಂತ ಕಂಪನಿ ನಡೆಸುತ್ತಿದ್ದಾನೆ. ನಿನಗೆ ಶಾಪಿಂಗ್ ಮಾಲ್ನಲ್ಲಿ ಪರಿಚಯ ಮಾಡಿಸಿದ್ದೆ ಅಲ್ವಾ? ಅದೇ ಹುಡುಗ ಈ ಆಕಾಶ್. ನೇತ್ರ ಅವರ ಮನೆಯಲ್ಲಿ ರಾಣಿ ಥರ ಇರ್ತಾಳೆ. ಅವರಿಬ್ಬರು ಒಳ್ಳೆ ಜೋಡಿ ಆಗುತ್ತೆ ಅಲ್ವಾ ಎಂದು ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ. ರಾಘು, ಏನು ಹೇಳ್ತಿದ್ದೀರಾ ನೀವು? ಆಕಾಶ್ ಅವರ ಜೊತೆ ನೇತ್ರ ಮದುವೆನಾ? ಗಾಬರಿ ಇತ್ತು ಅವಳ ಮುಖದಲ್ಲಿ. ಅವಳ ಮನ ನೇತ್ರನ ವಿಷಯದಲ್ಲಿ ಏನೋ ಕೇಡನ್ನು ಶಂಕಿಸುತ್ತಿತ್ತು. ಆದರೂ ಅವನ ಮುಂದೆ ತೋರಿಸಿಕೊಳ್ಳದೆ, ರಾಘು, ಮೊದಲು ಮನೆಯವರ ಹತ್ತಿರ ಮಾತಾಡಿ, ಆಮೇಲೆ ಮುಂದಿನ ವಿಷಯದ ಬಗ್ಗೆ ಮಾತಾಡೋಣ. ಸರಿ ಕಂದ, ನಾನು ಮನೆಯವರ ಹತ್ತಿರ ಮಾತಾಡ್ತೀನಿ ಕಣೋ. ಹೇಗೂ ಎಲ್ಲ ಸರಿ ಹೋದರೆ ಸಾಕು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕಂದ? ನೀನು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರ್ತೀಯ ಅಂತ ಕನಸಲ್ಲೂ ಕೂಡ ಆಲೋಚಿಸಿರಲಿಲ್ಲ ನಾನು. ನಿನಗೆ ಗೊತ್ತಾ ಕಂದ, ಅಬ್ಬಿ ಪುಟಾಣಿ ಮದುವೆಯಾದ ತಕ್ಷಣ ಇಲ್ಲಿಂದ ಎಲ್ಲಾದರೂ ದೂರ ಹೋಗಿಬಿಡೋಣ ಅಂತಾನೆ ಅಂದುಕೊಂಡಿದ್ದೆ. ಆದರೆ ಎಲ್ಲರೂ ಬಲವಂತ ಮಾಡಿ ನನ್ನ ನೇತ್ರನ ಮದುವೆನ ಒಟ್ಟಿಗೆ ಆಗೋ ಹಾಗೆ ಮಾಡಿದ್ರು ಕಣೋ. ವಿಧಿ ಇಲ್ಲದೆ ನಾನು ಮದುವೆಗೆ ಒಪ್ಪಿಕೊಂಡಿದ್ದೆ. ಆಗ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ? ಆದರೆ ಈಗ ನೀನು ನನ್ನ ಲೈಫಿಗೆ ಬಂದ ಮೇಲೆ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ನೀನೇ ಕಾರಣ ಕಣೋ ಎಂದವನು ಮತ್ತೆ ತನ್ನ ಮಾತನ್ನು ಮುಂದುವರಿಸಿದ. ಕಂದ, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಕಣೋ. ಅದನ್ನು ಹೇಳಿದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಗೊತ್ತಿಲ್ಲ. ಆದರೆ ಪ್ಲೀಸ್ ಕಣೋ, ನಾನು ಹೇಳಿದ ಮೇಲೆ ನನ್ನಿಂದ ದೂರ ಆಗಲ್ಲ ಅಂತ ಮಾತು ಕೊಡು ಎಂದು ಕೈ ಚಾಚಿ ಕೇಳಿದ. ಅವಳಿಗಾಗಲೇ ಗೊತ್ತಾಗಿ ಹೋಯಿತು ಹನಿಯ ಬಗ್ಗೆ ಮಾತನಾಡಲು ಅವ ಪೀಠಿಕೆ ಹಾಕುತ್ತಿದ್ದಾನೆಂದು. ರಾಘು, ಈ ಜೀವನದಲ್ಲಿ ಉಸಿರಿರೋವರೆಗೂ ಖಂಡಿತ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ.
ನೀವಿದ್ದರೆ ನಾನು, ನೀವು ಇಲ್ಲ ಅಂದರೆ ನಾನೇನು ಅಲ್ಲ, ನಾನು ಸತ್ರು ಎಂದವಳ ಮಾತು ಮುಂದುವರಿಯದಂತೆ ಅವಳ ಬಾಯಿಗೆ ಕೈ ಅಡ್ಡವಿಟ್ಟ. ಪ್ಲೀಸ್ ಕಣೋ, ಏನೇನೋ ಮಾತಾಡಬೇಡ, ಭಯವಾಗುತ್ತೆ ಎಂದವ ಅವಳನ್ನು ಗಟ್ಟಿಯಾಗಿ ತಬ್ಬಿ ಸಣ್ಣದಾಗಿ ಬಿಕ್ಕುತ್ತಿದ್ದ. ಅವನ ಕಣ್ಣೀರ ಹನಿ ಅವಳ ಬೆನ್ನಿಗೆ ತಾಕಿತ್ತು. ರಾಘು, ಅಳ್ತಿದ್ದೀರಾ? ಸಾರಿ ರಾಘು, ಇನ್ನೊಮ್ಮೆ ಹೀಗೆಲ್ಲ ಮಾತನಾಡುವುದಿಲ್ಲ, ಅಳಬೇಡಿ ಎಂದು ಕಣ್ಣೊರೆಸಿದವಳ ಕಣ್ಣಲ್ಲಿಯೂ ನೀರಿತ್ತು. ಅದನ್ನು ತೊಡೆದವಳೆ ಅವನ ಹಣೆಗೆ ಪ್ರೀತಿಯ ಮುತ್ತನ್ನಿಟ್ಟಳು. ಅವಳ ಮಡಿಲಲ್ಲಿ ತಲೆ ಇಟ್ಟ. ಅವಳು ಅವನ ತಲೆಯನ್ನು ಸವರುತ್ತಿದ್ದಳು. ನಾನು ನಿನಗೇನು ಹೇಳಬೇಕು ಕಂದ, ಅದು ನನ್ನ ಹಿಂದಿನ ಜೀವನದ ವಿಷಯ. ಇದನ್ನು ನೀನು ತಿಳಿದುಕೊಳ್ಳಲೇಬೇಕು. ಇದರಿಂದ ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಅಲ್ವಾ? ಅದಕ್ಕಾಗಿ ನಾನು ಎಲ್ಲವನ್ನು ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಆ ವಿಷಯ ಹೇಳಿದ ಮೇಲೆ ನೀನು ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಎಂದು ಅವಳ ಮಡಿಲಿನಿಂದ ಎದ್ದವ ಕೇಳಿದ. ರಾಘು, ಫಾಸ್ಟ್ ಈಸ್ ಫಾಸ್ಟ್. ಆ ವಿಷಯದ ಬಗ್ಗೆ ಮಾತು ಬೇಡ. ನಿಮ್ಮ ಲೈಫಲ್ಲಿ ಮುಗಿದು ಹೋಗಿರೋ ಅಧ್ಯಾಯದ ಬಗ್ಗೆ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಆದದ್ದು ಹಾಗೆ ಹೋಯಿತು. ಎಲ್ಲವನ್ನು ಮರೆತು ಮುನ್ನುಗ್ಗಬೇಕು. ಕಹಿ ಘಟನೆಯಾಗಿದ್ದರೆ ಅದನ್ನು ನಿಮ್ಮ ನೆನಪಿನಿಂದ ಮನಸ್ಸಿನಿಂದ ಕಿತ್ತೆಸೆದು ಬಿಡಿ. ಸಿಹಿ ನೆನಪುಗಳಷ್ಟೇ ನಮ್ಮ ಜೊತೆ ಇರಬೇಕು. ಸದಾ ನಿಮ್ಮ ಲೈಫಲ್ಲಿ ಸಿಹಿ ಅಷ್ಟೇ ತುಂಬಿರಬೇಕು. ನಾನು ನಿಮ್ಮ ಖುಷಿನ ಬಯಸ್ತೀನಿ. ನಿಮ್ಮ ಸುಖ ದುಃಖಗಳೆರಡರಲ್ಲೂ ನನಗೆ ಪಾಲಿದೆ. ನಾನು ಬದುಕಿನುದ್ದಕ್ಕೂ ನಿಮ್ಮ ಜೊತೆಯಲ್ಲೇ ಹೆಜ್ಜೆ ಹಾಕ್ತೀನಿ ಎಂದವಳ ಮಾತು ಅವನಿಗೆ ಸಿಹಿ ತಿಂದಷ್ಟೇ ತೃಪ್ತಿ ಕೊಟ್ಟಿತು. ಅವನು ಮಾತನಾಡಬೇಕೆಂದುಕೊಂಡ ಮಾತಿನ ಬಗ್ಗೆ ಅವಳಿಗಾಗಲೇ ಗೊತ್ತಿತ್ತಲ್ಲ. ಹಾಗಾಗಿ ಮತ್ತೆ ಅದೇ ಹಳೆ ವಿಷಯಕ್ಕೆ ಕೈ ಹಾಕಬಾರದೆಂದು ಅವನ ಮಾತನಾಡದಂತೆ ತಡೆದಳು. ಅವಳನ್ನು ಅಪ್ಪಿ ಅಲ್ಲಿಯೇ ನಿದ್ದೆ ಹೋದ. ಅವನನ್ನು ಸರಿಯಾಗಿ ಮಲಗಿಸಿ ಅವನ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ರಾತ್ರಿಯ ಊಟಕ್ಕೆ ರೆಡಿ ಮಾಡಲು ಹೋದಳು. ಪ್ರಶಾಂತತೆಯಿಂದ ಮಲಗಿದ್ದಾನೆ. ಮುಖದಲ್ಲಿ ಮುಗುಳು ನಗು ಮೂಡಿತು. 6 ಕೆಳಗಿಳಿದು ಬರುವಷ್ಟರಲ್ಲಿ ಶಕುಂತಲ ಸರಿತ ಸೇರಿ ಅಡುಗೆ ಮಾಡಿ ಮುಗಿಸಿದ್ದರು. ಅಯ್ಯೋ ಅತ್ತೆ, ಯಾಕೆ ನೀವು ಈ ಕೆಲಸ ಎಲ್ಲ ಮಾಡಕ್ಕೆ ಹೋದ್ರಿ? ನಾನೇ ಮಾಡ್ತಿದ್ದೆ, ನಿಮಗೆ ಸುಮ್ಮನೆ ತೊಂದರೆಯಾಯಿತು ಎಂದಳು ಸಂಕೋಚದಿಂದ. ಅಯ್ಯೋ, ನಮಗೆ ಎಂಥ ತೊಂದರೆಯೂ ಇಲ್ಲ ಮಗಳೇ. ಮನೆ ತುಂಬ ಕೆಲಸದವರಿದ್ದರೂ ನಿನ್ನ ಗಂಡನಿಗೆ ಜಾನು ಅಕ್ಕನ ಕೈ ರುಚಿಯೇ ಬೇಕು. ನಾನು ಗೌರಿ ಜಾನು ಬಿಟ್ಟರೆ ಬೇರೆ ಯಾರ ಕೈ ರುಚಿಯೂ ಹಿಡಿಸುವುದಿಲ್ಲ ಅವನಿಗೆ. ಅಕ್ಕನೇ ಅವನಿಗೆ ಯಾವಾಗಲೂ ಊಟ ಮಾಡಿಸ್ತಾ ಇದ್ದಿದ್ದು. ಫಾರಿನ್ಗೆ ಹೋದ, ಆ ಹವ್ಯಾಸ ಕೈತಪ್ಪಿ ಹೋಯ್ತಲ್ಲ. ಹುಡುಗ ಬೆಳೆದು ದೊಡ್ಡವನಾಗುತ್ತಾನೆ ಅಂತ ತಿಳಿದಿದೆ. ಆದರೆ ಅವನು ಫಾರಿನ್ಗೆ ಬಂದ ಮೇಲೆ ನಾನು ಕೈತುತ್ತು ತಿನ್ನೋಕೆ ಶುರು ಮಾಡ್ತಿದ್ದ. ನಾನು ಇಲ್ಲ ಅಂಜು ಊಟ ಮಾಡಿಸ್ಬೇಕಿತ್ತು. ಇಲ್ಲ ಅಂದರೆ ಊಟನೇ ಮಾಡ್ತಿರಲಿಲ್ಲ ಅವನು. ಒಮ್ಮೊಮ್ಮೆ ಅಭಿ, ಅಂಜು, ರಾಘು ಮೂವರಿಗೂ ನಾನೇ ಊಟ ಮಾಡಿಸ್ತಿದ್ದೆ. ಇನ್ನು ಹುಡುಗಾಟ ಆಡ್ತಿದ್ದು 3 ಕಪಿಗಳು. ನಿನಗೊತ್ತಾ, ಇವನು ಫಾರಿನ್ನಿಂದ ಬಂದಾಗ 6 ತಿಂಗಳು ಆಫೀಸ್ ಕಡೆ ಮುಖವೇ ಹಾಕಿರಲಿಲ್ಲ. ಆಮೇಲೆ ಜಾನಕಿ ಅವನನ್ನು ಹೇಗೋ ಒಪ್ಪಿಸಿದಳು. ಮನೆಯಲ್ಲಿದ್ದ ಅಷ್ಟು ದಿನವೂ ಬೆಳಗ್ಗೆ ಅವನು ಎಚ್ಚರವಾದಾಗ ಕಣ್ಣು ಬಿಡುವ ಮೊದಲೇ ಜಾನಕಿ ಅಕ್ಕ ಅವನ ಕಣ್ಮುಂದೆಯೇ ಇರಬೇಕು. ಇಲ್ಲ ಅಂದರೆ ಆ ನಿನ್ನ ಗಂಡ ಮಗು ಥರ ಮುಖ ಊದಿಸಿಕೊಂಡು ಕುತ್ಕೊತಿದ್ದ ಗೊತ್ತಾ. ತುಂಬ ಹಠಮಾರಿ, ಕೋಪಿಷ್ಟ. ಹೌದು ಅಮ್ಮ, ನನಗೂ ಅನುಭವ ಆಗಿದೆ ಆಫೀಸ್ನಲ್ಲಿ. ಅವರ ತಿರಸ್ಕಾರ, ಹಠ ಎಲ್ಲಾನು 4 ಗೋಡೆಗಳ ಮಧ್ಯದಲ್ಲಿ 2 ತಿಂಗಳು ಅನುಭವಿಸಿದ್ದೇನೆಂದು ಮನದಲ್ಲಿ ನುಡಿದುಕೊಂಡಳು. ಸರಿ ಕಣೋ ಪುಟ್ಟ, ಹೋಗಿ ಅವನನ್ನು ಊಟಕ್ಕೆ ಕರೆದುಕೊಂಡು ಬಾ ಎಂದು ಕಳುಹಿಸಿದರು. ರಾಘು ಎಂದು ಹೊಳ ಬಂದಳು. ಇನ್ನೂ ಅವ ಮಲಗಿಯೇ ಇದ್ದ. ರಾಘು, ಯಾಕೆ ಆಫೀಸಿನಿಂದ ಬಂದು ಮಾತನಾಡುತ್ತಾ ಹಾಗೆ ಮಲಗಿಕೊಂಡ್ರಿ? ಸುಸ್ತಾಯ್ತಾ ಎಂದು ಗಾಬರಿಯಿಂದ ಕೇಳಿದಳು. ಅವ ಇನ್ನೂ ಹಾಗೆಯೇ ಮಲಗಿದ್ದ. ಸಾಕಾಗಿ ರೀ, ನಿಮಗೆ ಹೀಗೆಲ್ಲ ಎಬ್ಸಿದ್ರೆ ಹೇಳಲ್ಲ. ಒಂದು ಬಕೆಟ್ ನೀರು ತಂದು ಅಭಿಷೇಕ ಮಾಡಿದರೆ ಸರಿ ಹೋಗ್ತೀರಾ ಎಂದು ಹೊರಟವಳ ಸೊಂಟಕ್ಕೆ ಕೈ ಹಾಕಿದವ ಅವಳನ್ನು ಎಳೆದ. ಅವನೆದೆ ಮೇಲೆ ಬಿದ್ದವಳ ತುಂಬ ಹೊದಿಕೆ ಹೊತ್ತಿಸಿ ಅವಳ ಮುಖದ ತುಂಬ ಮುತ್ತಿನ ಮಳೆ ಸುರಿಸಿದ. ರಾಘು, ಏನಿದು ನಿಮ್ಮ ಹುಡುಗಾಟ? ಯಾಕೋ ನಿಮ್ಮದು ಜಾಸ್ತಿ ಆಯಿತು. ಬಿಡಿ ಮೊದಲು ನನ್ನ ಎಂದು ಕೊಸರಾಡುತ್ತಿದ್ದಳು. ಏನೇ ಬಜಾರಿ, ನನಗೆ ನೀರಿನ ಅಭಿಷೇಕ ಮಾಡ್ತೀಯಾ? ಎಷ್ಟು ಕೊಬ್ಬು ನೋಡು ನಿನಗೆ. ನಾನು ಮಲಗಿರುವಾಗ ನನ್ನೇ ಬಿಟ್ಟು ಹೋಗ್ತೀಯಾ? ಸಾರಿ ರಾಘು, ಪ್ಲೀಸ್ ಬಿಡಿ. ಅಮ್ಮ ಊಟಕ್ಕೆ ಕರೀತಿದ್ದಾರೆ. ನೀವು ಸುಸ್ತಾಗಿ ಹಾಗೆ ಮಲಗಿದ್ರಿ, ಹೋಗಿದೆ. ಪ್ಲೀಸ್, ಹೊಟ್ಟೆ ತಾಳ ಆಗ್ತಿದೆ, ಬನ್ನಿ ಹೋಗೋಣ. ಎಲ್ಲರೂ ನಮಗಾಗಿ ಕಾಯ್ತಿದ್ದಾರೆ. ಬರ್ತೀನಿ, ಆದರೆ ನನ್ನದೊಂದು ಕಂಡೀಷನ್. ಏನದು ನಿಮ್ಮ ಕಂಡೀಷನ್? ಕೆನ್ನೆ ತೋರಿಸಿದ. ಅರ್ಥವಾಗಲಿಲ್ಲ ಪೆದ್ದು ಹುಡುಗಿಗೆ. ಯಾಕೆ ರಾಘು, ಏನಾಯಿತು ನಿನ್ನ ಕೆನ್ನೆಗೆ ಎಂದು ಆ ಕಡೆ ಈ ಕಡೆ ಅವನ ಕೆನ್ನೆ ತಿರುಗಿಸಿ ನೋಡಿದಳು. ಅವಳ ರೀತಿಗೆ ತಲೆ ಚಚ್ಚಿಕೊಂಡ. ಅಯ್ಯೋ, ಇದ್ಯಾಕೆ ತಲೆ ಚಚ್ಚಿಕೊಂತಿದ್ದೀರಾ? ಏನಾಯಿತು ನಿಮಗೆ? ಯಾವುದಾದ್ರೂ ಗಾಳಿ ಮೆಟ್ಕೊಂಡಿದ್ಯಾ? ಇಷ್ಟೊತ್ತು ಚೆನ್ನಾಗಿಯೇ ಇದ್ರಲ್ಲ, ಏನಾಯಿತು ನಿಮಗೆ? ನನ್ನ ಪೆದ್ದು ಮುದ್ದು ಹೆಂಡ್ತಿ ಕೆನ್ನೆ ತೋರಿಸಿದ್ದು ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ, ಬೇಕು ಬೇಕು ಅಂತಾನೆ ನಾನು ಕಾಡೋಕೆ ಹೇಳ್ತಿದ್ಯಾ? ರಾಘು, ನಿಜವಾಗ್ಲೂ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಬಿಡಿಸಿ ಹೇಳಿ. ಅಯ್ಯೋ, ಹೇಗಪ್ಪ ಹೇಳೋದು? ಒಂದು ಮುತ್ತು ಕೊಡು ಅಂತ ಎಲ್ಲ ನಾನೇ ಬಾಯಿ ಬಿಟ್ಟು ಹೇಳಬೇಕು. ಇವಳಿಗೆ ನಾಚಿಕೆ ಬಿಟ್ಟು ಎಂದುಕೊಂಡ. ರಾಘು, ಇವಾಗ ಹೇಳ್ತೀರೋ ಇಲ್ಲ ಎದ್ದೋಗ್ಲಾ?
ಅಮ್ಮ ತಾಯಿ ಏನೂ ಇಲ್ಲ, ಮುಖ ಊದಿಸಿಕೊಂಡ. ಜಾಣಮರಿ ಎಂದವಳೆ ಅವನ ಕೆನ್ನೆಗೆ ಗಟ್ಟಿಯಾಗಿ ಚುಂಬಿಸಿ ಓಡಿದಳು, ಅವನ ಕೈಗೆ ಸಿಗದಂತೆ. ಅವನಿಗೆ ಶಾಕಿದು, ಜೊತೆಗೆ ಖುಷಿಯೂ ಆಯಿತು. ನಗುತ್ತಲೇ ಕೆಳಗಿಳಿದು ಬಂದ. ಆಯ್ತೇನಪ್ಪ ಕುಮಾರ ಕಂಠೀರವ ನಿಮ್ಮ ರೊಮ್ಯಾನ್ಸ್ ಎಂದರು ನೇರವಾಗಿ, ಯಾವುದೇ ಸಂಕೋಚವಿಲ್ಲದೆ ಸಂತೋಷ್ರವರು. ರಾಘುಗೆ ತಿನ್ನುತ್ತಿದ್ದುದು ನೆತ್ತಿಗೇರಿತು. ಅವನ ಪಕ್ಕದಲ್ಲಿ ಕುಳಿತಿದ್ದ ಅಭಿ ಅವನ ತಲೆಯನ್ನು ತಟ್ಟಿ, ಮಗನೇ, ನನ್ನ ತಂಗಿ ನಾಚ್ಕೊಂಡು ಬಂದಾಗಲೇ ಅವಳ ಕೆಂಪಾದ ಮುಖ ನೋಡಿ ನಮಗೆ ಗೊತ್ತಾಯಿತು. ಇದಕ್ಕೆಲ್ಲ ನೀನೇ ಕಾರಣ. ಬಾಯಿ ಮುಚ್ಕೊಂಡು ತಿನ್ನು, ಶಾಕ್ ಆಗೋ ಅಂಥದ್ದು ಅಪ್ಪಾಜಿ ಏನೂ ಹೇಳಿಲ್ಲ ಎಂದು ಕಣ್ಮಿಟುಕಿಸಿದ. ಅವನು ಏನು ಮಾತನಾಡುವಂತಿಲ್ಲ. ಒಳಗೊಳಗೆ ಬೈದುಕೊಳ್ಳುತ್ತಿದ್ದ ಅಭಿಯನ್ನು. ಸಾಕು ಬೈದುಕೊಂಡಿದ್ದು, ಸುಮ್ಮನೆ ಊಟ ಮಾಡಿ ಎದ್ದೇಳಪ್ಪ. ಆರು ಊಟ ಬಡಿಸುತ್ತಿದ್ದಳು. ರಾಘು ಅವಳ ಕಡೆ ನೋಡಿದ. ಅವಳೋ ಅವನ ಸ್ಥಿತಿಯನ್ನು ನೆನೆದು ಮುಸಿ ಮುಸಿ ನಗುತ್ತಿದ್ದಳು. ಅವಳ ಕಡೆ ಹುರಿನೋಟ ಬೀರಿದ. ಅವಳು ಸುಮ್ಮನಾದಳು. ಇದೆಲ್ಲ ಓರೆಗಣ್ಣಿನಲ್ಲಿ ನೋಡಿದ ನೇತ್ರಾಗೆ ಚೇಳು ಕಡಿದಂತೆ ಆಗುತ್ತಿತ್ತು ಅವಳಿಗೆ. ಆದರೆ ಕೋಪವನ್ನು ಅದುಮಿಟ್ಟುಕೊಂಡು ಸುಮ್ಮನಿದ್ದಳು. ಅವರ ಮಾತುಗಳಿಗೆ ಕಿವಿಯಾಗಿ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.